ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತದ ಬಿರುಗಾಳಿ ಏಳುತ್ತಾ ಇದೆ. ದೆಹಲಿ ಅಂಗಳಕ್ಕೆ ದಾವಣಗೆರೆ ಕಮಲ ಕದನ ಶಿಫ್ಟ್ ಆಗಿದೆ. ಜಿಎಂ ಸಿದ್ದೇಶ್ವರ್ ವಿರುದ್ಧ ಭುಗಿಲೇಳುತ್ತಾ ಇದೆ ಆಕ್ರೋಶ. ಕಾಪಾಡಿ ಕಾಪಾಡಿ ದಾವಣಗೆರೆ ಬಿಜೆಪಿ ಕಾಪಾಡಿ, ಇದು ಜಿಎಂ ಸಿದ್ದೇಶ್ವರ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸ್ವಪಕ್ಷೀಯರ ಒಂದು ನಡೆ ಇದೆ. ಸಿದ್ದೇಶ್ವರ್ ಬರ್ತ್ಡೇ ಬಹಿಷ್ಕರಿಸಿ ಸಂದೇಶ ರವಾನೆ ಮಾಡ್ತಾ ಇದ್ದು ಮಾಡಾಳ್ ವಿರೂಪಾಕ್ಷಪ್ಪ, ರೇಣುಕಾಚಾರ್ಯ, ನಾಗರಾಜ್, ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಸೋಲಿಗೆ ಜಿಎಂ ಸಿದ್ದೇಶ್ವರ್ ಕಾರಣನ ಹೈಕಮಾಂಡ್ ಅಂಗಳಕ್ಕೆ ಅಸಮಾಧಾನದ ಪತ್ರವನ್ನ ರವಾನೆ ಮಾಡಲಿಕ್ಕೆ ಮುಂದಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಸಂಧಾನದ ಕಸರತ್ತು ಕೂಡ ವಿಫಲವಾಗಿದೆ. ಜಿಲ್ಲಾ ಬಿಜೆಪಿಯಲ್ಲಿ ತೀವ್ರಗೊಂಡಿರುವಂಥದ್ದು ನಾಯಕರ ಇಗೋ ಫೈಟ್ನಿಂದ ಕಾರ್ಯಕರ್ತರು ಕಂಗಾಲಾಗಿ ಹೋಗಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತದ ಬಿರುಗಾಳಿ ಎದ್ದಿದ್ದು ಜಿಎಂ ಸಿದ್ದೇಶ್ವರ್ ವಿರುದ್ಧ ಆಕ್ರೋಶ ಭುಗಿಲೇಳುತ್ತಾ ಇದೆ. ಅಲ್ಲಿ ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಸೋಲಿಗೆ ಜಿಎಂಎಸ್ ಕಾರಣನ ಹೈಕಮಾಂಡ್ ಅಂಗಳಕ್ಕೆ ಅಸಮಾಧಾನದ ಪತ್ರ ರವಾನೆಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಸಂಧಾನದ ಕಸರತ್ತು ವಿಫಲ ಆಗಿದೆ. ಜಿಲ್ಲಾ ಬಿಜೆಪಿಯಲ್ಲಿ ದಂಡಯಾತ್ರೆ ತೀವ್ರಗೊಳ್ಳುತ್ತಾ ಇದೆ. ಮೊದಲೇ ಬಿಜೆಪಿಯಲ್ಲಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂತಹ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಬಟಾ ಬಯಲಾಗ್ತಾ ಇದೆ. ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಈಗ ಮೂರು ಅಲ್ಲದೆ ಮತ್ತೊಂದು ಮಗದೊಂದು ಬಾಗಿಲು ಎಂಬಂತಾಗಿದೆ. ಮನೆಯೊಂದು 5-6 ಬಾಗಿಲು ಎಂಬಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಬಿಜೆಪಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ದಾವಣಗೆರೆ ನಮ್ಮ ಪ್ರತಿನಿಧಿ ರಾಜೇಶ್ ಅವರಿಂದ. ರಾಜೇಶ್, ಒಂದು ಕಡೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿಯಲ್ಲಿ ಈ ದಾವಣಗೆರೆಯಲ್ಲಿ ಎದ್ದಿರುವಂತಹ ಅಸಮಾಧಾನದ ಹೊಗೆ ನೋಡಿದಾಗ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಯಾವ ರೀತಿಯ ಒಂದು ಅಸಮಾಧಾನದ ಬೇಗುದಿ ಹೆಚ್ಚಾಗ್ತಾ ಇರುವಂಥದ್ದು ಅಲ್ಲಿ ಜಿಎಂ ಸಿದ್ದೇಶ್ವರ್ ವಿರುದ್ಧ? ಈ ಒಂದು ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲೊಂದು ಮಾತು ಹೇಳಿದ್ರಲ್ಲ, ಅದು ರಾಜ್ಯದಲ್ಲಿ ಕಾಣ್ತಕ್ಕಂಥದ್ದು. ಏನ್ ಬೆಂಗಳೂರಿನಲ್ಲಿ ಹಿಂದೆ ಕಾಣ್ತಿತ್ತು, ಅದೇ ರೀತಿ ದಾವಣಗೆರೆ ಜಿಲ್ಲೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಭಿನ್ನಮತ ಇದೆ ಅನ್ನೋದು ಇತ್ತೀಚೆಗೆ ಕಾಣ್ ಬರ್ತಾ ಇದೆ. ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಿಂದ ಈಚೆಗೆ ಸಾಕಷ್ಟು ಭಿನ್ನಮತಗಳು ಹೊರಗಾಗ್ತಾ ಇದ್ದಾರೆ. ಆಗ ಏನು ಲಾಸ್ಟ್ ಸೋತಿರ್ತಕ್ಕಂಥ ರೇಣುಕಾಚಾರ್ಯ ಆಗಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ ಆಗಿರ್ಬೋದು. ಸೊ ಈಗ ನಮ್ಮ ಸೋಲಿಗೆ ಸಂಸದರಾಗಿದ್ದಂತ ಜಿಎಂ ಸಿದ್ದೇಶ್ವರ ನಮ್ಮ ಈ ತರ ಹುನ್ನಾರ ಮಾಡಿ ಸೋಲ್ತಾರೆ ಅನ್ನೋ ಮಾತುಗಳು ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಕೆಲವು ಕಡೆಗೆ ಸಿದ್ದೇಶ್ವರ ಅವರು ಎಲ್ಲ ಕಡೆ ಓಡಾಡಿದ್ದಾರೆ, ಎಲ್ಲಾ ಕ್ಷೇತ್ರಗಳಿಗೂ ಅನುದಾನ ಕೊಟ್ಟಿದ್ದಾರೆ, ಎಲ್ಲರೂ ಪರವಾಗಿ ಕೆಲಸ ಮಾಡಿದ್ರು. ಇನ್ನೊಂದು ಬಣ ಅದೇನು ಯಶವಂತರಾವ್ ಜಾಧವ್ ಇರ್ಬೋದು, BT ಹರೀಶ್ ಇರ್ಬೋದು, ಇವರೆಲ್ಲ ಜಿಎಂ ಸಿದ್ದೇಶ್ವರ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಬಣ ಜೋರಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲ, ಇದು ದಾವಣಗೆರೆ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಇರುವಂತಹ ಒಂದಷ್ಟು ಗೊಂದಲಗಳು ನೋಡಿ. ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ಅನ್ನುವಂಥದ್ದು ನಾವು ನೋಡ್ತಿರ್ತೀವಿ. ಆದರೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಬಿರುಗಾಳಿ ಎಲ್ಲೋ ಒಂದು ಕಡೆ ಮುಂಬರುವಂತಹ ದಿನಮಾನದಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆ ಅಥವಾ 2028ರ ಚುನಾವಣೆಯಲ್ಲಿ ಮತ್ತಷ್ಟು ಬಿಜೆಪಿಯನ್ನ ತಳ ಹಂತಕ್ಕೆ ತಲುಪುವಂತಹ ಒಂದು ಸಾಧ್ಯತೆ ಈ ಬೆಳವಣಿಗೆ ನೋಡಿದಾಗ ಕಂಡು ಬರ್ತಲ್ಲ ಅಂತ. ಖಂಡಿತ ಇದು ದೊಡ್ಡ ಹಿನ್ನಡೆ ತರಬಹುದು ಅಂತ ಬಿಜೆಪಿ ನಿಜಕ್ಕೂ ತಳಹಂತಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹರಿಹರದಲ್ಲಿ ಒಂದು ಬಣ ಇದ್ರೆ, ದಾವಣಗೆರೆಯಲ್ಲಿ ಒಬ್ರು, ಈ ರೀತಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲನ್ನು ಎಲ್ಲರೂ ನಾನು 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 ಅಂತ ಹೇಳುತ್ತಾ ಹೋದ್ರೆ ಇಲ್ಲಿ ಕಾರ್ಯಕರ್ತರ ನಡುವೆ ಗೊಂದಲಗಳು ಉಂಟಾಗ್ತದೆ. ಹೀಗಾಗಿ ಮುಂದೆಲ್ಲ ಒಂದಿನ ಬಿಜೆಪಿಗೆ ನಿಜಕ್ಕೂ ತಳಹಂತಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಬಹುಶಃ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಸಂಧಾನ ಮಾಡುವಂತ ಪ್ರಯತ್ನಕ್ಕೆ ಮುಂದಾದ್ರಂತೆ. ಆದ್ರೂ ಕೂಡ ಸಂಧಾನ ಕೂಡ ಸಂಪೂರ್ಣ ಫೇಲ್ ಆಗಿದೆ ಅನ್ನುವಂತ ಮಾತಿದೆ. ಏನ್ ಮೊನ್ನೆ ನಡೆದಂತ ವಸಂತಿ, ಮೊನ್ನೆ ಏನು ಬೈ ಎಲೆಕ್ಷನ್ ನಡೀತಲ್ಲ, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಬಂದು ದೊಡ್ಡದಾಗಿ ಸಭೆಯನ್ನ ಮಾಡೋದ್ರ ಮೂಲಕ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ, ಎಲ್ಲರೂ ಒಂದಾಗಿ ದುಡಿಯೋಣ ಅನ್ನೋ ಮೂಲಕ ನಾವು ಒಗ್ಗಟ್ಟಿನ ಒಂದು ಮಂತ್ರನ ಹೇಳಿದ್ರು. ಆದ್ರೆ ಮೊನ್ನೆ ಇತ್ತೀಚೆಗೆ ನಡೆದಂತ ಒಂದು
ಮಾಜಿ ಸಂಸದರ ಒಂದು ಹುಟ್ಟುಹಬ್ಬದಲ್ಲಿ ಏನು ರೆಬಲ್ ಆಗಿರ್ತಕ್ಕಂಥ ರೇಣುಕಾಚಾರ್ಯ ಆಗಿರ್ಬೋದು, ಮಾಡಾಳು ವಿಪಕ್ಷಪ್ಪ ಮತ್ತು ಅವ್ರ ಮಗ ಆಗಿರ್ಬೋದು, ಅಥವಾ ಲೋಕಚೇರ್ ನಾಡಕ್ ಇವ್ರು ಯಾರು ಕಾಣಿಸ್ಕೊಂಡಿಲ್ಲ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಬಿಜೆಪಿಯಲ್ಲಿ ಭಿನ್ನಮತ ಇದೆ, ಭಿನ್ನಮತದ ಬಗ್ಗೆ ಆಡ್ತಾ ಇದೆ ಅನ್ನೋದೇ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಮುಂದಿನ ಚುನಾವಣೆ ಎಷ್ಟೊತ್ತಿಗಾದ್ರೂ ಇವರು ಈ ಒಂದು ಭಿನ್ನಮತವನ್ನ ಶಮನ ಮಾಡ್ಕೊಳ್ತಾರೆ. ಯಾಕಂದ್ರೆ ರಾಜ್ಯದಲ್ಲೂ ಭಿನ್ನಮತ ಹೆಂಗ್ ಭೂಗ್ಲೆತ್ತಿದೆಯೋ ಅದೇ ರೀತಿ ದಾವಣಗೆರೆ ಜಿಲ್ಲೆಯಲ್ಲೂ ಎತ್ತಿದೆ. ಇದನ್ನ ಯಾವ ರೀತಿ ಅವರು ಭಿನ್ನಮತ ಶಮನ ಮಾಡ್ಕೊಂಡು ಅಥವಾ ಚುನಾವಣೆ ಇರ್ತಾರೋ ಏನು ಅನ್ನೋದು ಕಾದು ನೋಡ್ಬೇಕಾಗಿದೆ ವಸಂತ್. ಅಲ್ಲ, ಒಂದು ಕಡೆ ಸಿದ್ದೇಶ್ವರ್ ಅವರೇ ಸೊ ಅಲ್ಲಿ ಸ್ವಪಕ್ಷೀಯರನ್ನ ಸೋಲಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ರು ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆಯಲ್ಲಿ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆಯಲ್ಲ ಅಂತ. ರಾಜೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಸೊ ಇಲ್ಲಿ ಸೋಲಿಗೆ, ಬಿಜೆಪಿಯ ಸೋಲಿಗೆ ಅಥವಾ ಬಿಜೆಪಿ ಅಭ್ಯರ್ಥಿಗಳ ಸೋಲಿಗೆ ಜೆಎಂಎಸ್ ಕಾರಣನ ಅಂತ? ಇಲ್ಲ, ಇಲ್ಲಿ ಕಾರ್ಯಕರ್ತರು ಆಮೇಲೆ ನಾಯಕರುಗಳು ಹೇಳ್ತಕ್ಕಂಥ ಮಾತುಗಳಿದೆ. ಯಾಕಂದ್ರೆ ಅದೇ ರೀತಿ ಜಗಳೂರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಯಾಕಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಆಮೇಲೆ ಹರಪನಹಳ್ಳಿಯಲ್ಲಿ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು, ಅದು ಪಕ್ಷೇತರ ಅಭ್ಯರ್ಥಿ ಗೆಲ್ತಾರೆ. ಹೀಗಾಗಿ ಒಟ್ಟಾರೆ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಯಾರು ಗೆಲ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ರೇಣುಕಾಚಾರ್ಯ ಗೆಲ್ಬಹುದು ಅಂತ ಇದ್ರು, ಮಾಡಾಳು ಗೆಲ್ಬಹುದು ಅಂತ ಇದ್ರು, ಯಾವ್ಯಾವ ನಿರೀಕ್ಷೆ ಎತ್ಕೊಂಡು ನಿಂತಿದ್ರು ಆ ಭಾಗದಲ್ಲಿ ಎಲ್ಲರೂ ಬಿಜೆಪಿಯನ್ನ ಸೋಲು ಅನುಭವಿಸಿದೆ. ಮೇಲಾಗಿ ಅಲ್ಲಿ ಸರಿಯಾಗಿ ಪ್ರಚಾರ ಮಾಡಿಲ್ಲ. ಸಂಸದರಾಗಿದ್ದ ಜಿ ಎಂ ಸಿದ್ದೇಶ್ವರ ಸರಿಯಾಗಿ ಪ್ರಚಾರ ಮಾಡಿಲ್ಲ, ಅಭ್ಯರ್ಥಿ ಪರವಾಗಿ ಏನು ಪ್ರಚಾರ ಇರಲಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸೋಲುಂಡಿದೆ ಅನ್ನೋದು ಕಾರ್ಯಕರ್ತರ ಮತ್ತು ನಾಯಕರುಗಳ ಆರೋಪವಾಗಿದೆ. ವಸಂತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಾಜೇಶ್, ಬಹುಶಃ ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿರುವಂತಹ ಭಿನ್ನಮತದ ಬಿರುಗಾಳಿ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ, ಅದು ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನೋಡಿ, ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಧ್ಯಪ್ರವೇಶ ಮಾಡಿ ಸಂಧಾನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರೂ ಕೂಡ ಆಗ ಎಲ್ಲವೂ ಸರಿ ಇದೆ ಮೇಲ್ನೋಟಕ್ಕೆ ಅಂತ ಕಂಡು ಬಂದರೂ ಈ ಅಸಮಾಧಾನದ ಹೊಗೆ ಇನ್ನೂ ಕೂಡ ಆರಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಸಂಬಂಧ GM ಸಿದ್ದೇಶ್ವರ್ ಅವರ ನಡೆಯ ಕುರಿತಾಗಿ ಹೈಕಮಾಂಡ್ ಅಂಗಳಕ್ಕೆ ಅಸಮಾಧಾನದ ಪತ್ರ ಕೂಡ ರವಾನೆ ಆಗಿದೆಯಂತೆ. ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತದ ಬಿರುಗಾಳಿಯನ್ನು ಶಮನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವ ರೀತಿ ಮುಂದಾಗ್ತಾರೆ ಮುಂದಿನ ದಿನಗಳಲ್ಲಿ, ಇಲ್ಲ ಅಂತಂದರೆ ಸ್ವಪಕ್ಷದ ನಾಯಕರುಗಳೇ ಸ್ವಪಕ್ಷದ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, GM ಸಿದ್ದೇಶ್ವರ್ ವಿರುದ್ಧ, ಸಂಸದರ ವಿರುದ್ಧ ಅಂತಂದಾಗ ಸಹಜವಾಗಿಯೇ ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಮುಂಬರುವಂಥ ಚುನಾವಣೆಗಳಲ್ಲಿ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆಯಂತೂ ಖಂಡಿತ ಇರುತ್ತೆ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ತಾರ ರಾಜ್ಯ ಬಿಜೆಪಿಯ ನಾಯಕರುಗಳು ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.